ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಹಲೋ ಟರ್ಕಿ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ವೀಕ್ಷಕರೇ, ಟರ್ಕಿ ಭಾರತದ ವಿರುದ್ಧ ತಗೊಂಡಂತಹ ಅಕ್ರಮಗಳು, ಮೋದಿಜಿಯವರ ಸೈಪ್ರಸ್ನ ಸರ್ಪ್ರೈಸ್ ಭೇಟಿ, ಇದು ಯಾವ ರೀತಿ ಗೇಮ್ ಚೇಂಜರ್ ಆಗಬಹುದು, ಇದು ಯಾರಿಗೆಲ್ಲ ನಡುಕವನ್ನ ತರಬಹುದು, ಸ್ಪೆಷಲಿ ದ್ರೋಹಿ ಟರ್ಕಿಗೆ, ಜೊತೆಗಿರುವ ಪಾಕಿಸ್ತಾನಕ್ಕೆ ನನ್ನ ಭಾರತ ಏನೇನ್ ಮಾಡೋದಕ್ಕೆ ಹೊರಟಿದೆ, ಇವೆಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಇದೆ, ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತು ಟರ್ಕಿ ಭಾರತಕ್ಕೆ ಬಗೆದಂತಹ ದ್ರೋಹ ಎಂಥದ್ದು ಅನ್ನುವಂಥದ್ದು. ಒಂದು, ಪಾಕಿಸ್ತಾನದ ಜೊತೆಗೆ ಟರ್ಕಿ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು. ಎರಡನೇದು, ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲವನ್ನ ಕೊಡ್ತಾ ಇರುವಂಥದ್ದು. ಇನ್ನು ಮೂರನೇದು, ಆಪರೇಷನ್ ಸಿಂಧೂರದ ಸಮಯದಲ್ಲಿ ನನ್ನ ಭಾರತದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಪೂರೈಕೆ ಮಾಡಿದ್ದು. ಇದು ಟರ್ಕಿ ಮತ್ತು ಪಾಕಿಸ್ತಾನದ ಆ ಮಿಲಿಟರಿ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಅಂದ್ರೆ ನನ್ನ ಭಾರತ 2023ರಲ್ಲಿ ಟರ್ಕಿಯಲ್ಲಿ ಭೀಕರ ಭೂಕಂಪ ಆಗುತ್ತೆ, ಆಗ ಪರಿಹಾರದಿಂದ ಹಿಡಿದು ಪ್ರತಿ ನೆರವನ್ನ ಕೂಡ ನೀಡಿತ್ತು. ಆದ್ರೆ ಅವೆಲ್ಲವನ್ನ ಮರೆತು ನನ್ನ ಭಾರತದ ನಂಬಿಕೆಗೆ ಟರ್ಕಿ ದ್ರೋಹವನ್ನ ಬಗೆದಿದೆ. ಭಾರತ ಸಹಾಯ ಮಾಡಿತ್ತು, ಅದನ್ನು ಮರೆತಿಲ್ಲ. ಈಗ ಬಗೆದಿರುವಂತಹ ಆ ದ್ರೋಹ ಅದನ್ನು ಮರೆಯಲ್ಲ. ಏನ್ ಮಾಡುತ್ತೆ ನೋಡಿ. ವೀಕ್ಷಕರೇ, ಜೂನ್ 15ನೇ ತಾರೀಕಿಗೆ ಅಂದ್ರೆ ನಿನ್ನೆ ಮೋದಿಜಿ ಸೈಪ್ರಸ್ಗೆ ಭೇಟಿಯನ್ನ ನೀಡ್ತಾರೆ. ಅಲ್ಲಿನ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಡ್ಸ್ ಇವರು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಯಾಕಂದ್ರೆ 20 ವರ್ಷಗಳ ನಂತರ ಸೈಪ್ರಸ್ಗೆ ಇದು ಭಾರತದ ಮೊದಲ ಭೇಟಿಯಾಗಿತ್ತು. ಹಾಗಾಗಿ ಒಂಥರ ಬಹಳ ಸ್ಪೆಷಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಇಲ್ಲಿ ನಾವೆಲ್ಲರೂ ಬಹಳ ಹೆಮ್ಮೆ ಪಡಬೇಕಾದಂತಹ ವಿಚಾರ, ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕೋರಿಯಸ್ III, ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗತ್ತೆ. ಇಲ್ಲಿ ಇನ್ನೂ ವಿಶೇಷವಾಗಿ ಗಮನಿಸಬೇಕು, ಮೋದಿಜಿ ಇಲ್ಲಿವರೆಗೂ ಒಟ್ಟು 23 ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅಲ್ಲಿ ನಿನ್ನೆ ಒಬ್ಬ ಸೈಪ್ರಸ್ ಮಹಿಳೆ ಪ್ರಧಾನಿ ಮೋದಿಜಿಯವರನ್ನ ಕಂಡು ಕೂಡಲೇ ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತಾರೆ. ಅಂದ್ರೆ ಅವರ ಆ ನಾಯಕತ್ವಕ್ಕೆ ಮನಸೋತಿದ್ದಾರೆ ಎಲ್ಲರೂ ಕೂಡ. ಇದು ಮೋದಿಜಿಯವರ ಆ ವ್ಯಾಪ್ತಿ ಆಗಿರಬಹುದು, ಅವರ ಆ ನಾಯಕತ್ವ ಆಗಿರಬಹುದು, ಇವೆಲ್ಲವನ್ನ ಕೂಡ ಪ್ರತಿಬಿಂಬಿಸುತ್ತೆ. ಮೋದಿಜಿ ನಿಜಕ್ಕೂ ಕೂಡ ನನ್ನ ಭಾರತದ ಹೆಮ್ಮೆ, ಹೌದಲ್ವೋ? ವೀಕ್ಷಕರೇ, ಪ್ರಧಾನಿ ಮೋದಿಜಿ ಅದೇ ರೀತಿ ಕ್ರಿಸ್ಟೋಡೌಲೈಡ್ಸ್ ಇವರು ನಿಕೋಸಿಯಾದಲ್ಲಿ ವ್ಯಾಪಾರ, ರಕ್ಷಣೆ, ಅದೇ ರೀತಿ ಭಯೋತ್ಪಾದನೆ ನಿಗ್ರಹ ಇವುಗಳ ಬಗ್ಗೆ ಗಮನ ಹರಿಸುವ ವಿಚಾರವಾಗಿ ಒಂದಷ್ಟು ಮಾತುಕತೆಗಳನ್ನು ನಡೆಸ್ತಾರೆ. ಅದಾದ ಮೇಲೆ ಲಿಮಾಸೋಲ್ನಲ್ಲಿ ನಡೆದಂತಹ ಬಿಸಿನೆಸ್ ರೌಂಡ್ ಟೇಬಲ್ ಸಭೆಯಲ್ಲೂ ಕೂಡ ಮೋದಿಜಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಫಿನ್ಟೆಕ್, UPI ಪಾವತಿ, ಅದೇ ರೀತಿ ಷೇರು ವಿನಿಮಯ ಇವುಗಳ ಕುರಿತು ಒಂದಷ್ಟು ಒಪ್ಪಂದಗಳಿಗೆ ಕೂಡ ಸಹಿಯನ್ನ ಹಾಕ್ತಾರೆ. ನೆನಪಿರ್ಲಿ, ಇದು ಜಸ್ಟ್ ಆರಂಭ ಅಷ್ಟೇ. ಪಿಕ್ಚರ್ ಅಭಿ ಭಿ ಬಾಕಿ ಹೈ. ವೀಕ್ಷಕರೇ, ಸೈಪ್ರಸ್ ಇದೊಂದು ಚಿಕ್ಕ ಯುರೋಪಿಯನ್ ದೇಶ, ಪಶ್ಚಿಮ ಏಷ್ಯಾ ಅದೇ ರೀತಿ ಯುರೋಪ್ ನಡುವೆ ನೆಲೆಗೊಂಡಿರೋದ್ರಿಂದ ಒಂದು ಸೂಕ್ಷ್ಮ ಪ್ರದೇಶ ಅಂತಾನೆ ಹೇಳಬಹುದು ನಾವಿದನ್ನ. ಇನ್ನು ಇದರ ಉತ್ತರ ಭಾಗ ಏನಿದೆ ಅದು 1974ರಿಂದ ಟರ್ಕಿಯ ಮಿಲಿಟರಿ ಆಕ್ರಮಣಕ್ಕೆ ಒಳಗಾಗಿದೆ. ಅದನ್ನ ನಾರ್ದರ್ನ್ ಸೈಪ್ರಸ್ ಟರ್ಕಿಶ್ ರಿಪಬ್ಲಿಕ್ ಅಂತ ಟರ್ಕಿ ಗುರುತಿಸುತ್ತೆ. ಬೇರೆ ಯಾರು ಅದನ್ನ ಕೇರ್ ಮಾಡಲ್ಲ, ಬಟ್ ಟರ್ಕಿ ಗುರುತಿಸುತ್ತೆ ಹಾಗೆ. ಸೊ ಈಗ ಮೋದಿಜಿಯವರು ಆ ಸೂಕ್ಷ್ಮ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಟರ್ಕಿಶ್ ಆಕ್ರಮಣದ ವಿರುದ್ಧ ಸೈಪ್ರಸ್ನ ಆ ಹೋರಾಟಕ್ಕೆ ಆ ಮೂಲಕ ಭಾರತ
ಪರೋಕ್ಷವಾಗಿ ತನ್ನ ಬೆಂಬಲವನ್ನು ಸೂಚಿಸ್ತಾ ಇದೆ. ನೋಡಿರಬಹುದು, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಬಹಳ ವೈರಲ್ ಕೂಡ ಆಗಿತ್ತು. ನಾನು ಹೇಳ್ತೀನಿ, ಇದು ಸುಮ್ಮನೆ ಬಿಲ್ಡಪ್ ಕೊಡ್ತಿರೋದು ಅಥವಾ ಮೋದಿಜಿಯವರಿಗೆ ಹೈಪ್ ಕೊಡ್ತಾ ಇರುವಂಥದ್ದು ಅಂತ ಅಂದುಕೊಳ್ಬೇಡಿ. ಈ ಭೇಟಿಯಲ್ಲಿ ಒಂದು ಸ್ಪಷ್ಟ ಸಂದೇಶ ಅಂತೂ 100% ರವಾನೆ ಆಗಿದೆ. ಅಂಡ್ ಇದು ಎಷ್ಟು ಜನರ ನಿದ್ದೆಯನ್ನ ಕೆಡಿಸಿದ್ಯೋ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ವೀಕ್ಷಕರು, ಈಗ ಭಾರತ ಹಾಗೂ ಸೈಪ್ರಸ್ ಪಾಲುದಾರಿಕೆ ಲಾಭ ಏನು ಅಂಡ್ ನಾವು ಯಾಕೆ ಈ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡ್ವಿ? ಒಂದಷ್ಟು ಕಾರಣಗಳಿರ್ಬೇಕಲ್ವಾ? ಅಫ್ಕೋರ್ಸ್ ಇದೆ. ಒಂದು, IMEC, ದಟ್ ಈಸ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಈ ಮೂಲಕ ವ್ಯಾಪಾರ ಅಂದ್ರೆ ಆ ವ್ಯಾಪಾರ ಸಂಪರ್ಕವನ್ನ ಬಲಗೊಳಿಸಬಹುದು. ಎರಡನೇದಾಗಿ, ಭಾರತದ UN ಸೆಕ್ಯೂರಿಟಿ ಕೌನ್ಸಿಲ್ ಬಿಡ್ಗೆ ಸೈಪ್ರಸ್ ಬೆಂಬಲವನ್ನ ಕೊಡ್ತಾ ಇರುವಂಥದ್ದು. ಇನ್ನು ಮೂರನೇದು, ಭಾರತದ ಭಯೋತ್ಪಾದನಾ ವಿರೋಧಿ ನಿಲುವಾಗಿರಬಹುದು, ನಮ್ಮ ಗುರಿ ಆಗಿರಬಹುದು, ನಮ್ಮ ನಡೆ ಆಗಿರಬಹುದು, ಇವೆಲ್ಲವೂ ಕೂಡ ಹೋಲಿಕೆಯನ್ನ ತೋರಿಸ್ತಾ ಇದೆ, ಹೊಂದಿಕೆ ಆಗ್ತಾ ಇದೆ. ವೀಕ್ಷಕರೀಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಏನು? ಸೈಪ್ರಸ್ಗೆ ನನ್ನ ಭಾರತ ಬ್ರಹ್ಮೋಸ್ ಅನ್ನ ಪೂರೈಕೆ ಮಾಡುತ್ತಾ? ಬ್ರಹ್ಮೋಸ್ ಎಕ್ಸ್ಪೋರ್ಟ್ ಆಗತ್ತಾ? ಎಸ್, ಹೌದು. ಭಾರತ ಸೈಪ್ರಸ್ಗೆ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ಷಿಪಣಿಗಳನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ. ಯಾಕೆ ಮಾಡಬೇಕು ನಾವು? ಒಂದು, ಟರ್ಕಿಶ್ ಬೆದರಿಕೆಗಳ ವಿರುದ್ಧ ರಕ್ಷಣೆಗೆ ಅವರನ್ನು ನಾವು ಬಲಪಡಿಸಬೇಕು. ನೋಡಿ, ಸೈಪ್ರಸ್ ಟರ್ಕಿ ಆಕ್ರಮಣವನ್ನ ಎದುರಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಮಿಲಿಟರಿ ಆಧುನೀಕರಣದ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಹಾಗಾಗಿ ಈ ಬ್ರಹ್ಮೋಸ್ ಅನ್ನು ಅವರಿಗೆ ಪೂರೈಕೆ ಮಾಡೋ ಮೂಲಕ ಮೊದಲನೇದಾಗಿ ಸೈಪ್ರಸ್ ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮಬಹುದು. ಎರಡನೇದಾಗಿ, ಸೈಪ್ರಸ್ನ ಭದ್ರತೆಯನ್ನ ಈ ಮೂಲಕ ಬಲಪಡಿಸಬಹುದು. ಮೂರನೇದು, ಟರ್ಕಿಯ ನಂದೇ ಆಟ, ನಾನು ಹೇಳಿದ ಹಾಗೆ ನಡೆಯುತ್ತೆ, ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಆ ಕೊಬ್ಬಿಗೆ ಬ್ರೇಕ್ ಬೀಳುತ್ತೆ. ನಾಲ್ಕು, ಭಾರತದ ರಕ್ಷಣಾ ರಫ್ತೇನಿದೆ ಅದು ಇನ್ನೂ ಹೆಚ್ಚುತ್ತೆ. ಐದನೇದಾಗಿ, ಭಾರತ ಹಾಗೂ ಸೈಪ್ರಸ್ನ ಆ ರಕ್ಷಣಾ ಸಂಬಂಧಗಳನ್ನ ಈ ಮೂಲಕ ಗಾಢಗೊಳಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ವೀಕ್ಷಕರೇ, ಆಪರೇಷನ್ ಸಿಂಧೂರದ ನಂತರ ಪ್ರಧಾನಿ ಮೋದಿಜಿಯವರ ಈ ಸೈಪ್ರಸ್ ಭೇಟಿ ನೋ ಡೌಟ್ ಇದು ಒಂದು ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್. ಸೈಪ್ರಸ್ ಜೊತೆಗೆ ಸಂಬಂಧವನ್ನ ಬೆಸೆಯ ಮೂಲಕ ಭಾರತ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಅಂತೂ ಮಾಡಿದೆ. ಏನು? ನೀವು ಪಾಕಿಸ್ತಾನದ ಜೊತೆಗೆ ಕೈಯನ್ನ ಜೋಡಿಸ್ತೀರಾ ಅಂತ ಹೇಳಿದ್ರೆ, ನೀವು ಭಯೋತ್ಪಾದನೆಗೆ ಬೆಂಬಲವನ್ನ ಕೊಡ್ತೀರಾ ಅಂತ ಹೇಳಿದ್ರೆ, ನೀವು ಭಯೋತ್ಪಾದಕರ ಜೊತೆಗೇ ನಿಲ್ತೀರಾ ಅಂತ ಹೇಳಿದ್ರೆ ಓಕೆ, ನಮಗೇನು ಸಮಸ್ಯೆ ಇಲ್ಲ. ಬಟ್ ಅದರ ಮುಂದಿನ ಪರಿಣಾಮಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ. ಭಾರತ ತನ್ನ ಭದ್ರತೆ, ತನ್ನ ಹಿತಾಸಕ್ತಿಯನ್ನ ಕಾಪಾಡೋ ಸಲುವಾಗಿ ಜಾಗತಿಕ ಮಟ್ಟದಲ್ಲಿ ಎಂತಹ ಹೆಜ್ಜೆಯನ್ನ ಇಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಈ ಸ್ಪಷ್ಟ ಸಂದೇಶವನ್ನ ಮತ್ತೊಮ್ಮೆ ರವಾನೆ ಮಾಡಿದ್ದಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಹಲೋ ಟರ್ಕಿ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಎಣಿಸಿ ಎಣಿಸಿ ಎಣಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಭಾರತಕ್ಕೆ ದ್ರೋಹವನ್ನ ಬಗೆಯೋದಕ್ಕೆ ಹಿಂದೆ ನಮ್ಮ ಭಾರತದ ನಾಯಕರೇ ಸಾಥನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಗೊತ್ತಲ್ವಾ, ಇದು ಮೋದಿಜಿಯವರ ನವ ಭಾರತ ಅಂಡ್ ನನ್ನ ಭಾರತ ವಸುದೈವ ಕುಟುಂಬಕಂ ಅನ್ನುವಂಥದ್ದನ್ನ ಬಲವಾಗಿ ನಂಬುತ್ತೆ. ಹಾಗಿರುವಾಗ ನೀವು ಉಂಡ ಮನೆಗೆ ದ್ರೋಹವನ್ನ ಬಗೆತೀರಾ ಅಂತ ಹೇಳಿದ್ರೆ ಓಕೆ, ನಿಮ್ಮ ಅಂತ್ಯಕ್ಕೆ ನೀವೇ ತಯಾರಿಯನ್ನ ಆರಂಭ ಮಾಡ್ಕೊಳ್ಳಿ. ಇಷ್ಟೇ.
ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.